ವಿದ್ಯಾ ಸರಸ್ವತಿ ಪ್ರಾಥಮಿಕ ಶಾಲೆ ಕೊಪ್ಪಳ. ಬಡತನದ ದಾರಿದೀಪ, ಬಡವರ ಆಶಾಕಿರಣ, ಬಡವರಿಗೆ ಕೈ ಎಟುಕುವಂತೆ ಶಾಲಾ ಶುಲ್ಕವನ್ನ ಹೊಂದಿದ್ದು, ಶಾಲೆಯು ಸಂಸ್ಕಾರ, ಸಂಸ್ಕೃತಿ, ಗುರು ಹಿರಿಯರು ಹೀಗೆ ವಿಭಿನ್ನವಾದ ಮಾನವೀಯ ಮೌಲ್ಯಗಳನ್ನ ಒಳಗೊಂಡಂತೆ ಅತ್ಯುತ್ತಮವಾದ ಬೋಧನೆ, ಸುಸಜ್ಜಿತ ಕಟ್ಟಡ, ವಿಶಾಲವಾದ ಆಟದ ಮೈದಾನ, ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಶೌಚಾಲಯ, ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆ, ಪ್ರತಿ ತಿಂಗಳ ಪಾಲಕರ ಸಭೆ, ವಿದ್ಯಾರ್ಥಿಗಳಿಗೆ ಊಟದ ಹಾಲ್, ಶಾಲೆಯಲ್ಲಿ ರಾಷ್ಟ್ರೀಯ ಹಬ್ಬ, ನಾಡ ಹಬ್ಬಗಳನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತೇವೆ. ಸಮಾಜದ ಗಣ್ಯರು, ಮಹಾನ್ ಅಧಿಕಾರಿಗಳನ್ನು, ಆಡಳಿತ ಮಂಡಳಿ ವರ್ಗದವರನ್ನು ಕರೆಸುವುದರ ಜೊತೆಗೆ ಅವರಿಂದ ವಿಶೇಷವಾದ ಉಪನ್ಯಾಸ ನೀಡುವುದರ ಜೊತೆಗೆ ಶೈಕ್ಷಣಿಕ ಪ್ರಗತಿಗೆ ಉತ್ತೇಜಿಸಲಾಗುವುದು. ಮಕ್ಕಳಿಗೆ ಆಟದ ಸಲಕರಣೆಗಳು, ವರ್ಗ ಕೋಣೆಯಲ್ಲಿ ಮಕ್ಕಳಿಗೆ ಕುಳಿತುಕೊಂಡು ಬರೆದುಕೊಳ್ಳುವ ವಿಶೇಷ ಆಸನದ ವ್ಯವಸ್ಥೆ, ಇನ್ನು ಮುಂತಾದ ಮೂಲಭೂತ ಸೌಕರ್ಯ ಸೌಲಭ್ಯಗಳನ್ನು ಆಧುನೀಕರಣಗೊಳಿಸುವ ಮೂಲಕ ಮಕ್ಕಳಲ್ಲಿ ಪ್ರಾಥಮಿಕ ಹಂತದಿಂದ ಕಂಪ್ಯೂಟರ್ ಕಲಿಸುವ ಅಭ್ಯಾಸ, ತರಗತಿಗಳ ವ್ಯವಸ್ಥೆ, ಗ್ರಂಥಾಲಯದ ವ್ಯವಸ್ಥೆ, ವಿದ್ಯಾರ್ಥಿಗಳಿಗೆ ಮುಕ್ತವಾಗಿ ಚರ್ಚಿಸಲು ಪಾಲಕರ ಸಭೆಯ ಕೊಠಡಿ, ಇನ್ನು ಮಕ್ಕಳಲ್ಲಿ ವಿಶೇಷ ಮಾತನಾಡುವ ಕೌಶಲ್ಯದ ಸಲುವಾಗಿ ಭಾಷಣದ ಕಲೆ, ಚಿತ್ರಕಲೆ, ಯೋಗ, ಡಾನ್ಸ್ ಇನ್ನು ಮುಂತಾದ ಪಠ್ಯ ಜೊತೆಗೆ ಸಹಪಠ್ಯ ಚಟುವಟಿಕೆಗಳನ್ನು ಬಳಸಿ ಮಕ್ಕಳಿಗೆ ಅರ್ಥವಾಗುವಂತೆ ಚಟುವಟಿಕೆಯ ಮೂಲಕ, ಅಭಿನಯದ ಮೂಲಕ ಮನಮುಟ್ಟುವಂತೆ ಪಾಠ ಬೋಧನೆ ಮಾಡಿ ಮಕ್ಕಳಿಗೆ ವೈಯಕ್ತಿಕ ಕಾಳಜಿಯನ್ನು ವಹಿಸಿ ನರ್ಸರಿ ತರಗತಿಯಿಂದಲೇ ಮಕ್ಕಳಲ್ಲಿ ನಾಯಕತ್ವ ಗುಣ ಮತ್ತು ಮಾತಿನ ಶೈಲಿ ವೃದ್ಧಿಸಲು ಅನೇಕ ಕಾರ್ಯಕ್ರಮ ಆಯೋಜಿಸಲಾಗುತ್ತದೆ. ಮಕ್ಕಳಿಗೆ ಧೈರ್ಯ, ಸ್ಫೂರ್ತಿಯೊಂದಿಗೆ ಬೋಧನಾ ಶೈಲಿಯನ್ನು ನಮ್ಮ ಶಾಲೆಯಲ್ಲಿ ಒದಗಿಸಲಾಗುತ್ತದೆ. ಇನ್ನೂ ಹೆಚ್ಚು ತಂತ್ರಜ್ಞಾನಗಳನ್ನು ಬಳಸುವ ಮೂಲಕ ಪಾಠ ಬೋಧನೆಯಲ್ಲಿ ವಿಶೇಷವಾದ ಬದಲಾವಣೆಯನ್ನು, ಶಿಕ್ಷಣದ ಪ್ರಗತಿಯನ್ನು ತರುವಂತಹ ಉದ್ದೇಶ ಸಂಸ್ಥೆಯು ಒಳಗೊಂಡಿದೆ. ಮಕ್ಕಳಿಗೆ ಎಲ್ಲಾ ಆಟಗಳ ಮಾಹಿತಿ ಹಾಗೂ ಸಾಮಾಜಿಕ ನಡೆಯುವಂತಹ ಶೈಕ್ಷಣಿಕ ಪಠ್ಯ ಮತ್ತು ಸಹಪಠ್ಯದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ವೈಯಕ್ತಿಕ ಕಾಳಜಿಯನ್ನ ಮೂಡಿಸುವ ಶಾಲೆ ನಮ್ಮದಾಗಿದೆ. ನಮ್ಮಲ್ಲಿ ಪ್ರತಿ ವರ್ಷ ಬೇಸಿಗೆ ಶಿಬಿರ ವಿಶ್ವಚೇತನ ಟ್ಯೂಟೋರಿಯಲ್ ಹೆಸರಿನಲ್ಲಿ ನಡೆಯುತ್ತಿದೆ. ನರ್ಸರಿ, ಎಲ್ಕೆಜಿ ಮತ್ತು ಯುಕೆಜಿ ತರಗತಿಗಳಿಗೆ ಉಚಿತ ಪ್ರವೇಶಾತಿಗಳು ಕೊಡಲಾಗುತ್ತದೆ. 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಬೇಸಿಗೆ ಶಿಬಿರ ತರಗತಿಗಳು ನಡೆಯುತ್ತಿದ್ದು, ವರ್ಷದುದ್ದಕ್ಕೂ ನಡೆಯುವ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನ, ಮುಖ್ಯವಾದ ಚಟುವಟಿಕೆಗಳನ್ನು ಆಧರಿಸಿ 2 ತಿಂಗಳ ಅವಧಿಯಲ್ಲಿ ಪಾಠ ಬೋಧನೆ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಕಾಳಜಿಯನ್ನು ವಹಿಸುವುದರ ಮೂಲಕ ಎಲ್ಲಾ ರೀತಿಯಿಂದ ಮಕ್ಕಳಿಗೆ ಧನಾತ್ಮಕ ಸುಧಾರಣಾ ಶೈಕ್ಷಣಿಕ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟು ಮಕ್ಕಳಲ್ಲಿ ಆತ್ಮವಿಶ್ವಾಸ ಮೂಡಿಸುವಂತಹ ಕೆಲಸ ನಮ್ಮ ಸಂಸ್ಥೆ ಮತ್ತು ಶಿಬಿರ ಮಾಡುತ್ತದೆ. ಪ್ರವೇಶಾತಿಗಳು ಈಗಾಗಲೇ ಪ್ರಾರಂಭವಾಗಿದ್ದು, ಪಾಲಕರು ಪ್ರವೇಶಾತಿಗಳನ್ನು ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿ. ವಿದ್ಯಾ ಸರಸ್ವತಿ ಕಿರಿಯ ಪ್ರಾಥಮಿಕ ಶಾಲೆಯ ಪ್ರವೇಶಾತಿಗಳು ನರ್ಸರಿ ತರಗತಿಯಿಂದ 5ನೇ ತರಗತಿಯವರೆಗೆ ಪ್ರಾರಂಭವಾಗಿದ್ದು, 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಕಡಿಮೆ ಶುಲ್ಕ ಪಡೆದು ಮಕ್ಕಳಿಗೆ ನವೋದಯ, ಆದರ್ಶ ಸೈನಿಕ, ಮುರಾರ್ಜಿ ಇನ್ನು ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಕ್ಕಳನ್ನ ಸೂಕ್ತ ರೀತಿಯಲ್ಲಿ ತಯಾರು ಮಾಡಲಾಗುತ್ತದೆ. ಪ್ರತಿ ವರ್ಷ 90% ನಮ್ಮ ಶಾಲೆಯಿಂದ ಉತ್ತೀರ್ಣಗೊಂಡು ಬೇರೆ ಬೇರೆ ವಸತಿ ಶಾಲೆಗೆ ಆಯ್ಕೆಯಾಗುತ್ತಾರೆ ಎಂದು ಹೇಳಲು ನಾವು ಹೆಮ್ಮೆ ಅನಿಸುತ್ತಿದೆ. ನಮಸ್ಕಾರ, ನಾನು ಚಿದಾನಂದಯ್ಯ ಜೆ ಬನ್ನಿಮಠ್ ಅಂತೇಳಿ. ನಾವು VDSRDEW ಸೊಸೈಟಿ ಅಡಿಯಲ್ಲಿ ವಿದ್ಯಾ ಸರಸ್ವತಿ ಕಿರಿಯ ಪ್ರಾಥಮಿಕ ಶಾಲೆ, ನಂದಿನಗರ್, ಸಿದ್ದೇಶ್ವರ, ಕೊಪ್ಪಳ. ನಾವು ನಮ್ಮ ಶಾಲೆಯನ್ನು ಸುಮಾರು 10 ವರ್ಷದಿಂದ ಈ ಒಂದು ವಲಯದಲ್ಲಿ ಸ್ಥಾಪನೆಯನ್ನು ಮಾಡಿ ಬಡತನದ ರೇಖೆಗಿಂತ ಕೆಳಗಿರ್ತಕ್ಕಂಥ ಮಕ್ಕಳಿಗೆ, ವಿಶೇಷವಾಗಿ ಶಿಕ್ಷಣದ ಹಂಬಲ ಇರತಕ್ಕಂಥ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸವನ್ನು ಕೊಡ್ತಾ ಬಂದಿದ್ದೇವೆ. ನಮ್ಮ ಶಾಲೆ ಪ್ರಾರಂಭದಿಂದ ಇಲ್ಲಿಯ ತನಕ ನಗರದ ಸುತ್ತಮುತ್ತಲಿನ ಎಲ್ಲ ಜನರ ಸಹಕಾರ, ಪ್ರೀತಿ, ವಾತ್ಸಲ್ಯದೊಂದಿಗೆ ಸರಿಯಾದ ರೀತಿಯಲ್ಲಿ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಅನುಗುಣವಾಗಿ ನಡ್ಕೊಂತ ಬಂದಿದೆ. ನಮ್ಮ ವಿದ್ಯಾ ಸರಸ್ವತಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶೇಷವಾಗಿ ಏಪ್ರಿಲ್ ಮತ್ತು ಮೇ ಈ 2 ತಿಂಗಳುಗಳ ಕಾಲ ವಿಶ್ವಚೇತನ ಟ್ಯುಟೋರಿಯಲ್ ಅನ್ನುವಂತಹ ಒಂದು ಬೇಸಿಗೆಯ ಶಿಬಿರವನ್ನ ನಾವು ಪ್ರತಿ ವರ್ಷ ಮಾಡ್ಕೊಂತಾನೆ ಬಂದಿದ್ದೇವೆ. ಇಲ್ಲಿ ಗ್ರಾಮೀಣ ಪ್ರದೇಶದಿಂದ ಬಂದಂತ ಮಕ್ಕಳಿಗೆ ವಿಶೇಷವಾದಂತಹ ಪ್ರಾಧಾನ್ಯತೆಯನ್ನು ಕೊಟ್ಟು, ನಗರದಲ್ಲಿರ್ತಕ್ಕಂತಹ ಅದರಲ್ಲಿಯೂ ಕೂಡ ಬಡವರಾಗಿರ್ತಕ್ಕಂತಹ
ಪಾಲಕ ಬಳಗದವರ ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂತಹ ಕೈ ಎಟಕುವಂತಹ ಶುಲ್ಕವನ್ನ ಇಡುವುದರ ಮೂಲಕ ಒಳ್ಳೆಯ ಗುಣಾತ್ಮಕವಾದಂತಹ ಶಿಕ್ಷಣವನ್ನ ನಾವು ಕೊಡ್ತಾ ಇದ್ದೇವೆ. ಮುಂದಿನ ದಿನಮಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಟೆಕ್ನಾಲಜಿಯನ್ನ ಆ್ಯಡ್ ಮಾಡುವುದರ ಮೂಲಕ ಗಣಕೀಕೃತವಾಗಿರ್ತಕ್ಕಂತಹ ಒಂದು ಬೋಧನಾ ಶೈಲಿಯನ್ನ ಕೊಡಬೇಕು. ಅದರ ಜೊತೆಗೆ ಕ್ರೀಡಾ ಅನ್ನುವಂತಹ ಒಂದು ಎಜುಕೇಶನ್ ಸಿಸ್ಟಮ್ ಆ್ಯಡ್ ಮಾಡಿ ಆಕ್ಟಿವಿಟಿ ಬೇಸ್ಡ್ ಟೀಚಿಂಗ್ ಕೊಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡಬೇಕು ಅಂತೇಳಿ ನಮ್ಮ ಶಾಲೆಯ ಮ್ಯಾನೇಜ್ಮೆಂಟ್ ಎಲ್ಲರೂ ಕೂಡ ನಿರ್ಧರಿಸಿದ್ದಾರೆ. ಅದಕ್ಕೆ ಅನುಗುಣವಾಗಿ ನಮ್ಮ ಶಾಲೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಕ್ಲಾಸ್ ರೂಮ್ಗಳನ್ನ ನಾವು ಆಯೋಜನೆ ಮಾಡಿದ್ದು, ಸರಿಯಾದ ರೀತಿಯಾದಂತಹ ಕುಡಿ ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ, ಮೂಲ ಸೌಕರ್ಯಗಳ ವ್ಯವಸ್ಥೆಯನ್ನ ಸಪರೇಟ್ ಆಗಿ ಮಾಡುವುದರ ಜೊತೆಗೆ ಮಕ್ಕಳಿಗೆ ಶುದ್ಧವಾಗಿರ್ತಕ್ಕಂತಹ ಗಾಳಿ ವಾತಾವರಣ ಬರುವಂತ ನಿಟ್ಟಿನಲ್ಲಿ ಶಾಲಾ ಕಟ್ಟಡ ಮತ್ತು ಕ್ಲಾಸ್ ರೂಮ್ಗಳ ವ್ಯವಸ್ಥೆಯನ್ನ ಮಾಡಿಬಿಟ್ಟು ಅವರಿಗೆ ವಿಶೇಷವಾಗಿರ್ತಕ್ಕಂಥ ಸೃಜನಶೀಲತೆಯ ಆಧಾರದ ಮೇಲೆ ಎಜುಕೇಶನ್ ಕೊಡುವಂತ ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ. ಹಾಗಾಗಿ ನಮ್ಮ ಈ ಶಾಲೆಗೆ ಆತ್ಮೀಯರು, ಬಳಗದವರು, ಶಿಕ್ಷಣ ಪ್ರೇಮಿಗಳು ಎಲ್ಲರೂ ಸಹಕಾರವನ್ನು ಕೊಡುವುದರ ಮೂಲಕ ಈಗಾಗಲೇ ನಮ್ಮ ಶಾಲೆಯಲ್ಲಿ ದಾಖಲಾತಿಗಳು ಪ್ರಾರಂಭವಾಗಿದ್ದಾವೆ. ಪ್ರವೇಶಾತಿಗಳು ಅದನ್ನ ತಾವು ಕೂಡ ಸದುಪಯೋಗವನ್ನ ಪಡೆದುಕೊಳ್ಬೇಕು. ಅದರ ಜೊತೆಗೆ ಏಪ್ರಿಲ್ 2ರಿಂದ ನಮ್ಮ ವಿಶ್ವಚೇತನ ಟ್ಯುಟೋರಿಯಲ್ ಬೇಸಿಗೆ ಶಿಬಿರನೂ ಸಹ ನಡೀತಾ ಇದೆ. ವಿಶೇಷವಾಗಿ ನರ್ಸರಿ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮ ಎರಡೂ ಮಾಧ್ಯಮದಲ್ಲಿ ಕೂಡ ನಡೀತಾ ಇದೆ. ನಮ್ಮ 5ನೇ ತರಗತಿಯಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಶಾಲೆಯಲ್ಲಿ ವಿಶೇಷವಾಗಿ ಮುರಾರ್ಜಿ, ಆದರ್ಶ, ನವೋದಯ, ಕಿತ್ತೂರು ಇನ್ನುಳಿದಂತಹ ಎಲ್ಲಾ ರೀತಿಯಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ಕೋಚಿಂಗ್ ಅನ್ನ ಕೊಡ್ತಾ ಇದ್ದೇವೆ. 5ನೇ ತರಗತಿಯಲ್ಲಿ 90% 95% ವಿದ್ಯಾರ್ಥಿಗಳು ಅದರಲ್ಲಿ ಹಂಚಿ ಹೋಗ್ತಾ ಇದ್ದಾರೆ ಹೇಳುವುದಕ್ಕ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಅದರ ಜೊತೆಗೆ ಇಲ್ಲಿ ಸಮ್ಮರ್ ವೆಕೇಶನ್ ಅಂತ ಬಂದ್ರೆ ಪ್ರತಿ ವರ್ಷ 10ನೇ ತರಗತಿಯ ವಿದ್ಯಾರ್ಥಿಗಳ ಒಂದು ಫಲಿತಾಂಶ ಔಟ್ ಇದೆ ಅನ್ನುವಂತ ಒಂದು ಮಾತನ್ನ ಹೇಳಲಿಕ್ಕೆ ಬಹಳ ಖುಷಿ ಅನ್ನಿಸ್ತದ. ಅದರ ಜೊತೆಗೆ ವಿಶೇಷವಾಗಿ ನಮ್ಮ ಒಂದು ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿದಂತ ವಿಶೇಷವಾಗಿ 5ನೇ ತರಗತಿಯಲ್ಲಿ ನವೋದಯ, ಆದರ್ಶ, ಮುರಾರ್ಜಿ ಇದರಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು 10ನೇ ತರಗತಿಯ ವಿದ್ಯಾರ್ಥಿ ಸನ್ಮಾನವನ್ನ ಮಾಡ್ಕೊಂಡು ಬರುವಂತದ್ದು ನಮ್ಮ ಒಂದು ಸಂಸ್ಥೆಯ ಒಂದು ಸಂಸ್ಕೃತಿಯ ಪ್ರತೀಕ ಅಂತೇಳಿ ಹೇಳ್ತಾ, ನಮ್ಮ 10ನೇ ತರಗತಿಯ ಬೇಸಿಗೆ ಶಿಬಿರದ ವಿದ್ಯಾರ್ಥಿಗಳು ಹೈಯೆಸ್ಟ್ 95 ಅಬೌವ್ ಯಾರು ತೆಗೆದುಕೊಳ್ತಾರೋ ಅವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಸಹಾಯಧನ ಮತ್ತು ಲ್ಯಾಪ್ಟಾಪ್ ಕೊಡುವಂತ ವ್ಯವಸ್ಥೆಯನ್ನು ಕೂಡ ನಾವು ಏನಪ್ಪಾ ಅಂದ್ರೆ ಮಾಡ್ಕೊಂತ ಬಂದಿದ್ದೀವಿ ಅನ್ನುವಂತ ಒಂದು ಮಾತನ್ನ ವ್ಯಕ್ತಪಡಿಸುತ್ತಾ ಇದರ ಸದುಪಯೋಗವನ್ನ ಪಡೆದುಕೊಳ್ಳಿ, ಅರಸಿ ಆರೈಸಿ ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಸಂಪರ್ಕಿಸಬೇಕಾದಂತ ವಿಳಾಸ ನಂದಿನಗರ್ ಸಿದ್ದೇಶ್ವರ ಸರ್ಕಲ್, ಕೊಪ್ಪಳ. ಕಾಂಟ್ಯಾಕ್ಟ್ ನಂಬರ್ 8746098143, 8746098144, 9740627201 ಈ ಒಂದು ನಂಬರ್ಗೆ ತಾವುಗಳು ಹೆಚ್ಚಿನ ಮಾಹಿತಿಗಾಗಿ ಕರೆಯನ್ನ ಮಾಡುವುದರ ಮೂಲಕ ಆಸಕ್ತ ಎಲ್ಲ ಪಾಲಕ ಬಳಗದವರು ಶಾಲೆಗೆ ಕಾರ್ಯಾಲಯಕ್ಕೆ ಭೇಟಿ ಕೊಡುವುದರ ಮೂಲಕ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ತಮ್ಮ ಮಕ್ಕಳನ್ನ ಗುಣಾತ್ಮಕ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥ ನಮ್ಮ ಶಾಲೆಗೆ, ನಮ್ಮ ಟ್ಯುಟೋರಿಯಲ್ಗೆ ದಾಖಲಾತಿಯನ್ನ ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ.